ಜೈನರಿಗಾಗಿ ಜೈನ ನಿಗಮ ಮಂಡಳಿ ಬೇಕು ಅಂತ ಹೇಳಿ ಈಗಾಗಲೇ ಏನು ಭಟ್ಟಾರಕ ಸಮ್ಮೇಳನವನ್ನು ಮಾಡ್ತಿರುವಂಥದ್ದು, ಜೈನ ಸಮಾವೇಶವನ್ನು ಮಾಡ್ತಿರುವಂಥದ್ದು. ಈ ವಿಚಾರವಾಗಿ ಮಾತನಾಡಲಿಕ್ಕೆ ಭಟ್ಟಾರಕರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸ್ವಾಮೀಜಿ, ಈಗಾಗಲೇ ಏನು ಜೈನ ನಿಗಮ ಮಂಡಳಿ ಬೇಕು ಅಂತೇಳಿ ಈಗಾಗಲೇ ಹೋರಾಟ ಮಾಡ್ತಾ ಇದ್ರಿ, ವಿಶೇಷವಾಗಿ ಯಾವ್ಯಾವ ಬೇಡಿಕೆಗಳನ್ನ ಇಟ್ಕೊಂಡಿದ್ದೀರ? ನೋಡಿ, ವಿಶೇಷವಾಗಿ ಹೇಳಬೇಕು ಅಂತಂದರೆ, ಈ ನಮ್ಮ ಸನಾತನ ಭಾರತ ಧರ್ಮದಲ್ಲಿ ಆ ಸರ್ವಧರ್ಮಗಳಿಗೆ ಯಾವ ರೀತಿ ಸಮನ್ವಯವನ್ನು ಕೊಡ್ತಕ್ಕಂತಹ ಈ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದ ಅತ್ಯಂತ ಪ್ರಾಚೀನ ಧರ್ಮದಲ್ಲಿ ಒಂದು ಧರ್ಮ ಜೈನ ಧರ್ಮ. ಅಂತಹ ಜೈನ ಧರ್ಮವನ್ನು ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಮುಖಾಂತರವಾಗಿ ಎಚ್ಚರಿಸೋದು ಏನಪ್ಪ ಅಂತಂದರೆ, ಈ ದೇಶದ ಪ್ರಾಚೀನತೆ ಇರೋದೇ ಆ ಒಂದು ಜೈನ ಸಂಸ್ಕೃತಿಯಲ್ಲಿ. ನೀವು ಯಾವುದೇ ರೀತಿಯಾದಂಥ ಪ್ರಾಚ್ಯ ಇಲಾಖೆಯ ತಜ್ಞರನ್ನು ನೀವು ಪರಿಶೀಲನೆ ಮಾಡಬಹುದು, ಅಥವಾ ಶಾಸನಗಳು, ಸಾಹಿತ್ಯದಲ್ಲಾಗಲಿ ಸಂಸ್ಕೃತಿಯಲ್ಲಾಗಲಿ ಅಂತಹ ಧರ್ಮವನ್ನು ಕಡೆಗಣಿಸೋದು ಆ ದೇಶದ ಸಂಸ್ಕೃತಿಗೆ ಉತ್ತಮವಾದಂಥ ಶೋಭೆಯನ್ನು ತರುವುದಿಲ್ಲ. ಅದಕ್ಕೆ ದೇಶದ ರಾಜ ಮತ್ತು ರಾಜಾಶ್ರಯವನ್ನು ನಾವು ಆಶ್ರಯ ಪಡೋದು. ಯಾಕೆ ಅಂತಂದರೆ, ಇವತ್ತು ನಮ್ಮ ದೇಶದ ರಾಜಾಶ್ರಯ ಅಂತಂದರೆ ಸರ್ಕಾರ, ಮುಖ್ಯಮಂತ್ರಿಗಳು ಮತ್ತು ಪ್ರಧಾನಮಂತ್ರಿಗಳು. ಆ ಸರ್ಕಾರದ ಮುಂದೆ ನಮ್ಮ ಹಕ್ಕೊತ್ತಾಯ ಮತ್ತು ಬೇಡಿಕೆ ಏನಪ್ಪ ಅಂತಂದರೆ, ಅಂತಹ ಅತ್ಯಂತ ಅಲ್ಪಸಂಖ್ಯಾತರಾಗಿರ್ತಕ್ಕಂತಹ ಜೈನ ಬಂಧುಗಳಿಗೆ ಅವರ ಜೀವನ ಆಧಾರಿತ ಮತ್ತು ಸ್ಮಾರಕಗಳು ಮತ್ತು ದೇಶದ ಸಂಸ್ಕೃತಿಯನ್ನು ರಕ್ಷಣೆ ಮಾಡುವ ಉದ್ದೇಶದಿಂದ ನಾವು ಸರ್ಕಾರದ ಮುಂದೆ ಬೇಡಿಕೆಗಳನ್ನು ಇಡ್ತಾ ಇದ್ದೀವಿ. ಅದರಲ್ಲಿ ನಿಗಮ ಮಂಡಳಿಯನ್ನೇ ಯಾಕೆ ನಾವು ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ ಅಂತಂದರೆ, ಸರ್ಕಾರದಿಂದ ನೇರವಾಗಿ ಸೌಲಭ್ಯಗಳು ಸಮಾಜವನ್ನು ತಲುಪಬೇಕು ಅಂತಂದರೆ ಅದಕ್ಕೆ ನಿಗಮವನ್ನು ಸ್ಥಾಪಿಸಿ ಸಮಾಜಕ್ಕೆ ನೇರವಾದಂಥ ಕೆಲಸ ಕಾರ್ಯಗಳನ್ನು ಸರ್ಕಾರದಿಂದ ಬಯಸ್ತಾ ನಾವು ನಿಗಮ ಮಂಡಳಿಯನ್ನು ಅಪೇಕ್ಷೆ ಪಡ್ತಾ ಇದ್ದೀವಿ. ಇವತ್ತು ರಾಜ್ಯಪಾಲರು, ಘನವೆತ್ತ ರಾಜ್ಯಪಾಲರನ್ನು ಮುಂದೆ ನಮ್ಮ ಈ ಬೇಡಿಕೆಗಳನ್ನು ಸಮರ್ಪಣೆ ಮಾಡ್ತಾ ಇದ್ದದ್ದು ಮಾತ್ರವಲ್ಲದೆ, ಇಲ್ಲಿ ನೋಡಿ, ಅಲ್ಪಸಂಖ್ಯಾತರು ಅನ್ನೋ ನಾಮಪಟ್ಟದೊಂದಿಗೆ ನಮ್ಮನ್ನು ನೋಡಲಾಗ್ತಾ ಇದೆ. ಅದರ ಜೊತೆಗೆ ಒಂದು ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಜೈನ ಸಮಾಜದವರು ಅಂದರೆ ಉಳ್ಳವರು ಎಂಬ ಒಂದು ಭಾವನೆ ಇದೆ. ಈ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ನೀವು ಸಾಕಷ್ಟು ಜನರನ್ನು ಕಂಡು ನೋಡ್ಬೋದು. ಬರೀ ಉತ್ತರ ಕರ್ನಾಟಕ ಮಾತ್ರವಲ್ಲ, ಇವತ್ತು ಕರ್ನಾಟಕದ ಭಾಷೆ ಅಂತ ಬಂದಾಗ ನಾವು ಮಾತ್ರ ಅದನ್ನು ಹೇಳ್ತಾ ಇದ್ದೇವೆ. ದೇಶಾದ್ಯಂತ ಇದ್ದಾರೆ. ಕೂಲಿ ಮಾಡಿ ಬದುಕ್ತಕ್ಕಂತಹ ಎಷ್ಟೋ ಜೈನ ಕುಟುಂಬಗಳು ಇವತ್ತು ನಮ್ಮ ದೇಶದಲ್ಲಿ ತಮ್ಮ ಜೀವನವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯಗಳು ಸಿಗಲೇಬೇಕಲ್ವಾ? ಅಲ್ಪಸಂಖ್ಯಾತರು ಅಂತಂದರೆ ಬೇರೆ ಯಾವುದೋ ಒಂದು ಸಮುದಾಯವನ್ನು ಓಲೈಸೋ ಕಾರಣದಿಂದಾಗಿ ಇನ್ನೊಂದು ಸಮುದಾಯವನ್ನು ಕಡೆಗಣಿಸೋದು ಎಷ್ಟು ನ್ಯಾಯ ಅನ್ನುವುದು ನಾವೆಲ್ಲ ಮಠಾಧಿಪತಿಗಳು ಮತ್ತು ಭಟ್ಟಾರಕ ಶ್ರೀಗಳ ಹಕ್ಕೊತ್ತಾಯದಿಂದ ನಾವು ಸರ್ಕಾರವನ್ನು ಈ ಸಮಾಜದ ಮುಖಾಂತರ ಇವತ್ತು ನಾವು ಏನು ಸಮಾವೇಶವನ್ನು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಐನಾಪುರದಲ್ಲಿ ಹಮ್ಮಿಕೊಂಡಿದ್ದೆ, ಇದರ ಮುಖಾಂತರ ಆ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೇವೆ. ಈಗ ಜೈನರು ಅಂದರೆ ಶಾಂತಿ ಪ್ರಿಯರು ಅಂತಾರೆ. ಈ ಶಾಂತಿ ಪ್ರಿಯರು ಇರುವ ಹಿನ್ನೆಲೆಯಲ್ಲಿ ಸರ್ಕಾರ ಎಲ್ಲೋ ಒಂದು ಕಡೆ ನಿಮಗೆ ನಿಗಮ ಮಂಡಳಿ ನೀಡಲಿಕ್ಕೆ ಹಿಂದೇಟು ಹಾಕ್ತಾ ಇದೆ ಅಂತ, ಸಂಖ್ಯೆಯ ದೃಷ್ಟಿಯಿಂದ ಕಡಿಮೆ ಇದೆ ಅಂತ ಹೇಳಿ ಆ ರೀತಿಯ ಒತ್ತಡಗಳು, ಶಾಸಕರ ಸಂಖ್ಯೆ ಕಡಿಮೆ ಇದೆ, ಮಂತ್ರಿಗಳ ಸಂಖ್ಯೆ ಕಡಿಮೆ ಇದೆ, ಈ ನೆಲೆಯಲ್ಲಿ ಹಾಗೆ ಒಂದು ಭಾವನೆ ಬರ್ತದೆ. ಆದರೆ ಪಾರದರ್ಶಕವಾಗಿ ಸರ್ಕಾರ ಗಮನಿಸಲಿ ಅನ್ನೋದು ನಮ್ಮ ಬೇಡಿಕೆ. ನಾವು ಯಾವುದೇ ಸರ್ಕಾರದ ವಿರೋಧ ಇಲ್ಲ. ಈಗ ಕರ್ನಾಟಕ ರಾಜ್ಯ ಮಾತ್ರವಲ್ಲ, ಹೊರ ರಾಜ್ಯಗಳಿಂದ ಕೂಡ ಭಟ್ಟಾರಕರು ಬಂದಿರುವಂಥದ್ದು. ಈಗ ಹೊರ ರಾಜ್ಯಗಳಿಂದ ಬಂದಿರುವಂಥ ಭಟ್ಟಾರಕರು ನಮ್ಮ ಜೊತೆಗಿದ್ದಾರೆ. ಈಗಾಗಲೇ ನೀವು ಹೊರ ರಾಜ್ಯಗಳಿಂದ ಬಂದು ಇಲ್ಲಿ ನಾವು ಈಗಾಗಲೇ ತಮಿಳುನಾಡಿಂದ ಬಂದಿದ್ದೇವೆ. ಅಲ್ಲಿ ಕೂಡ ಈ ರೀತಿಯಾದ ಪರಿಸ್ಥಿತಿಗಳಿದೆ. ಅಲ್ಲಿ ಸರ್ಕಾರದಿಂದ ನಾವು ಏನೇನು ಅಪೇಕ್ಷಿಸ್ತಾ ಇದ್ದೇವೆ ಅದು ಮುಂದೆ ಇಟ್ಟಿದ್ದೇವೆ. ಕೆಲವೊಂದು ಮಾಡ್ತಾ ಇದ್ದಾರೆ. ಅದರಿಂದ ಈಗಾಗಲೇ 2 ಜನ ಸ್ವಾಮಿಗಳು ಏನು ತಿಳಿಸಿದ್ದಾರೆ ಅದಕ್ಕೆ ನಾವು ಅನುಮೋದನೆ ಕೊಟ್ಟು ಆ ರೀತಿಯಾಗಿ ನೀವು ಮಾಡಿಸ್ಕೊಡ್ಬೇಕು. ಈಗಾಗಲೇ ಏನು ಕಾಂಗ್ರೆಸ್ ಪಕ್ಷಕ್ಕೆ ಹಸ್ತಚಿಹ್ನೆಯನ್ನು ಕೂಡ ಏನು ಜೈನ ದವರು ನೀಡಿರುವಂಥದ್ದು. ಈ ವಿಚಾರವಾಗಿ ಮಾತನಾಡಲಿಕ್ಕೆ ಮತ್ತೊಬ್ಬರು ಭಟ್ಟಾರಕರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಜೈನ ಸಮಾಜದಿಂದ ಹಸ್ತಚಿಹ್ನೆಯನ್ನು ಕಾಂಗ್ರೆಸ್ ಪಕ್ಷಕ್ಕೆ ನೀಡಿರುವುದಾಗಿ ಮಾನ್ಯ ಸಚಿವರಾದಂತಹ ಲಕ್ಷ್ಮಣ್ ಸವದಿಯವರು ವಿಧಾನಸೌಧದಲ್ಲಿ ಪ್ರಸ್ತಾಪ ಮಾಡಿದರು. 1978 ಎಮರ್ಜೆನ್ಸಿ ಸಮಯದಲ್ಲಿ ಮಾನ್ಯ ಇಂದಿರಾ ಗಾಂಧಿಯವರಿಗೆ ಈ ಎಲೆಕ್ಷನ್ ಏನು ಚುನಾವಣೆಯನ್ನು ಆಯೋಜನೆ ಮಾಡಿದ ಸಂದರ್ಭದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಿಂದ ಅವರು ಸ್ಪರ್ಧೆಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಮಾನ್ಯ ವಿದ್ಯಾನಂದ ಮುನಿಗಳು ಶ್ರವಣಬೆಳಗೊಳ ಮಹಾಮಸ್ತಕಾಭಿಷೇಕ
81ರ ಮಹಾಮಸ್ತಕಾಭಿಷೇಕಕ್ಕೆ ವಿಹಾರ ಮಾಡ್ತಾ ಶ್ರೀ ಕ್ಷೇತ್ರ ಸಿಂಹನಗದ್ದೆ, ನರಸಿಂಹರಾಜಪುರ, ಎನ್.ಆರ್. ಪುರ ಜ್ವಾಲಾಮಾಲಿನಿ ಕ್ಷೇತ್ರ ಇದೆ. ಆ ಕ್ಷೇತ್ರಕ್ಕೆ ಮಾನ್ಯ ಇಂದಿರಾ ಗಾಂಧಿಯವರು ಬಂದಿರ್ತಾರೆ. ಅದೇ ಸಂದರ್ಭದಲ್ಲಿ ವಿದ್ಯಾನಂದ ಮುನಿಗಳು ಕೂಡ ಅಲ್ಲಿ ತಮ್ಮ ಉಪಸ್ಥಿತಿ ಇದ್ದ ಸಂದರ್ಭದಲ್ಲಿ ಹಸ್ತ ಚಿಹ್ನೆಯನ್ನು ಅವರಿಗೆ ಅಲ್ಲಿಂದ ದಯಪಾಲಿಸಲಾಯಿತು. ಇವತ್ತು ಸುಮ್ಮನಿರ್ರಿ. ಇವತ್ತು ಸರ್ಕಾರಕ್ಕೆ ನಾವು ಏನನ್ನು ನೆನಪಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ಅಂತಂದರೆ, ಸರ್ಕಾರಕ್ಕೆ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಪಕ್ಷದ ಚಿಹ್ನೆಯಾಗಿ ಒಬ್ಬ ಜೈನ ಗುರುಗಳು, ಜೈನ ಕ್ಷೇತ್ರ ನಿಮಗೆ ನೀಡಿದೆ. ಅಂತಹ ಇದು ಹಸ್ತ ಚಿಹ್ನೆಯನ್ನು ಮಾತ್ರ ನಾವು ಗುರುತಿಸ್ತಾ ಇಲ್ಲ, ದೇಶದ ಚಿಹ್ನೆಯಾದಂತಹ ರಾಷ್ಟ್ರೀಯ ಚಿಹ್ನೆ ಸಿಂಹ ಏನಿದೆ, ಚತುರ್ಮುಖ ಸಿಂಹ ಮತ್ತು ಅಶೋಕ ಚಕ್ರವರ್ತಿಯ ಯಾವ ಅಶೋಕ ಸ್ತಂಭ ಇದೆ, ತ್ರಿವರ್ಣ ಧ್ವಜದಲ್ಲಿ ಇರ್ತಕ್ಕಂತಹ ಅಶೋಕ ಚಕ್ರ ಇದೆ, ಈ ಎಲ್ಲವನ್ನ ಆ ಸಮಾಜ ಕೊಟ್ಟಿದೆ. ಯಾವ ಸಮಾಜ? ನಾವಿವತ್ತು ಬೇಡ್ತಾ ಇರತಕ್ಕಂತಹ ಆ ಜೈನ ಸಮಾಜ ದೇಶಕ್ಕೆ ಏನು ಕೊಡುಗೆ ಕೊಟ್ಟಿದೆ ಅನ್ನೋದಕ್ಕೆ ಇವೆಲ್ಲವೂ ಒಂದು ಆಯ್ದ ಲಕ್ಷಣಗಳು, ಆಯ್ದ ಚಿಹ್ನೆಗಳು. ಹಾಗಾಗಿ ಈ ಚಿಹ್ನೆಗಳಿಂದಾಗಿ ಮಾತ್ರ ನಾವು ಸಮಾಜವನ್ನು ಕೊಡಿ ಅಂತ ಹೇಳ್ತಾ ಇಲ್ಲ, ಅಲ್ಲಿಂದ ಹಿಡಿದು ಶಿಖರದವರೆಗೆ ದೇಶಕ್ಕಾಗಿ ತನ್ನನ್ನು ಸಮರ್ಪಣೆ ಮಾಡಿಕೊಂಡಂತಹ ಯಾವುದಾದ್ರೂ ಒಂದು ಸಮಾಜ ಇದ್ದರೆ ಅದು ಜೈನ ಸಮಾಜ. ಅಂಥ ಜೈನ ಸಮಾಜವನ್ನು ಇವತ್ತು ಸರ್ಕಾರ ಕಡೆಗಣಿಸುವುದನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ. ಹಾಗಾಗಿ ಸರ್ಕಾರದ ಮುಂದೆ ಕಡೆಗಣಿಸದೆ ನಮ್ಮನ್ನು ರಕ್ಷಣೆ ಮಾಡಬೇಕು, ಸಮಾಜವನ್ನು ರಕ್ಷಿಸಬೇಕನ್ನೋದು ಈ ಮೂಲಕವಾದಂಥ ಹಕ್ಕೊತ್ತಾಯ. ಇವಿಷ್ಟು ಏನು ಭಟ್ಟರಕರ ಮಾತಾಗಿರುವಂಥದ್ದು. ಈಗಾಗಲೇ ಏನು ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದಲ್ಲಿ ಏನು ಜೈನ ಸಮಾವೇಶ ಇದೆ, ಈ ಸಮಾವೇಶದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಭಟ್ಟರಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಈಗಾಗಲೇ ನಮಗೆ ಜೈನ ನಿಗಮ ಮಂಡಳಿ ಬೇಕು ಅಂತ ಹೇಳಿ ಈಗಾಗಲೇ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಸಂಜಯ್ ಕೌಲಿಗೆ, ನ್ಯೂಸ್ ಫಸ್ಟ್, ಚಿಕ್ಕೋಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.